ಸಿಕ್ಕಿಲ್ರಿ ಇನ್ನೊಂದು ನ್ಯಾಯ ಸಿಗೋದು ಚಾನ್ಸಸ್ ಇಲ್ಲ. ನಾನು ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಮನವಿ ಮಾಡ್ತೀನಿ. ಜಿಲ್ಲಾ ಅಧ್ಯಕ್ಷರ ಪರವಾಗಿ ಅವರು ಪಕ್ಷ ಯಾವ ಕಾರಣಕ್ಕೂ ಬಂಜಾರ ಸಮುದಾಯವನ್ನು ಆಗಿಲ್ಲ. ರಾಷ್ಟ್ರ ನಾಯಕರ ಜೋಡಿ ನಮ್ಮ ದೊಡ್ಡ ನಾಯಕರ ಜೋಡಿ ನಮ್ಮ ಹಿಂದೆ ಇರೋದಿಲ್ಲ, ಏನೂ ಇಲ್ಲ. ಈಗಾದ್ರೂ ಅವಕಾಶ ಇದೆ ಸರ್, ನಾವು ಕಳ್ಕೊಳ್ಳೋ ವಿನಂತಿ ಮಾಡ್ತೀವಿ. ನಮ್ಮ ಸಮಾಜಕ್ಕೆ ಅನ್ಯಾಯ ಆಗೈತಿ, ಈಗಾದ್ರೂ ಸರಿಪಡಿಸ್ಕೊಳ್ಬೇಕಂತೇಳಿ ನಮ್ಮ ಕಳ್ಕೊಳ್ಳೋ ವಿನಂತಿ ಸರ್. ಇಲ್ಲಿಗ ನಾವು ಇದೊಂದು ಟೇಲರ್ ಸರ್, ಮತ್ತು ನಾವು ತಾಂಡೆ ಹೋಗ್ತೀವಿ. ನಾನು ಬಿಜೆಪಿ ಸಾಮಾನ್ಯ ಕಾರ್ಯಕರ್ತ ಹೇಳ್ತೀನಿ, ಧೈರ್ಯದಿಂದ ಹೇಳ್ತೀನಿ, ನಾನು ಮೋದಿ ಅಭಿಮಾನಿನೇ. ಆದ್ರೆ ನಾನು ಇವತ್ತು ಹೇಳ್ತೀನಿ, ತಾಂಡೆ ಹೋಗಿ ನಾವು ಜಾಗೃತಿ ಮಾಡ್ತೀನಿ. ಒಂದು ಸಲ ಆಗೈತಿ ಕಾಂಗ್ರೆಸ್ ಸರ್ಕಾರಕ್ಕೆ ಇಪ್ಪಟ್ಟು ಬಿದ್ದಾಗ, ಆದ್ರೂ ಕೂಡ ನಮ್ಮ ಸಮಾಜ ತುಳಿದು ಮಾಡತ್ತಾರೆ. ನಾವು ಈಗಾದ್ರೂ ಹೇಳ್ತೀವಿ ಮೋದಿಜಿ ಅವರ ಅಭಿಮಾನಿ ಹೌದು, ನಾವು ಇವತ್ತು ಬಿಜೆಪಿನೇ ಹೌದು. ಆದ್ರ ಬದಲಾವಣೆ ಆಗ್ಬೇಕು, ಆಗ್ಲೇಬೇಕು. ಇನ್ನೂ ಅವಕಾಶ ಭಾರತೀಯ ಜನತಾ ಪಾರ್ಟಿ ಬಿಜಾಪುರ ಆಫೀಸಲ್ಲಿ ನಾವು ಬಂಜಾರ ಸಮಾಜ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಬಂಜಾರ ಸಮಾಜಕ್ಕೆ ಭಾಳಷ್ಟು ಅನ್ಯಾಯವಾಗ್ತಾ ಇದೆ. ಅದಕ್ಕೋಸ್ಕರ ಬಂಜಾರ ಸಮಾಜ ಪೂರ ರೊಚ್ಚಿಗೆದ್ದು ಇವತ್ತು BJP ಆಫೀಸ್ಗೆ ಬಂದಿದ್ದೀವಿ. ಜಿಲ್ಲಾ ಅಧ್ಯಕ್ಷರನ್ನು ಭೇಟಿ ಮಾಡಬೇಕಂತ ಮಾಡಿದ್ದೀವಿ. ಜಿಲ್ಲಾ ಅಧ್ಯಕ್ಷರು ಭೇಟಿ ಆಗಿಲ್ಲ, ಪ್ರಧಾನ ಕಾರ್ಯದರ್ಶಿ ಅವರು ಭೇಟಿಯಾಗಿದ್ದಾರೆ. ಅವರನ್ನು ಮನವಿ ಮಾಡ್ತಾ ಇದ್ದಾರೆ. ನಾವೆಲ್ಲ ಪಕ್ಷಗಳು ತಿಳಿಸ್ತೀವಿ, ತಾವು ಇಲ್ಲಿಂದ ನಿರ್ಗಮಿಸ್ರಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವು ಜಿಲ್ಲಾ ಅಧ್ಯಕ್ಷರು ಬರುತ್ತೋ ನಾವು ಇಲ್ಲೇ ಇರಬೇಕಂತ ಮಾಡಿದ್ದೀವಿ. ಬಂಜಾರ ಸಮಾಜಕ್ಕೆ ನ್ಯಾಯ ಸಿಗುವವರೆಗೆ ನಾವು ಇಲ್ಲಿಂದ ಹೊರಡಲ್ಲ, ಇದು ನಮ್ಮದು ಬೇಡಿಕೆ ಆಗಿದೆ. ಮುಂದೆ ಬರುವ ದಿನದಲ್ಲಿ ಏನಾದರೂ ಟಿಕೆಟನ್ನು ಚೇಂಜ್ ಮಾಡೋದು ಅವಕಾಶಗಳು ಇದ್ದಾವೆ. ನಮ್ಮ ಡಾಕ್ಟರ್ ರಾಜೇಂದ್ರ ಬಾಬು ಅವರಿಗೆ ಟಿಕೆಟ್ ಕೊಟ್ಟರೆ ಸಮಾಜ ಯಾವತ್ತೂ BJP ಪಕ್ಷ ಪರವಾಗಿರ್ತೈತೆ. BJPನ ಆರಿಸ್ತರುವಂಥ ಗ್ಯಾರಂಟಿ ಕೆಲಸ ಮಾಡ್ತೀವಿ. ಈಗಾಗಲೇ ನಾಗ್ಟಾನ್ ಮತಕ್ಷೇತ್ರದಲ್ಲಿ ಮಹೇಂದ್ರ ನಾಯಕ್ ಅವರನ್ನು CPI ಹುದ್ದೆಗಳಿಂದ ರಾಜೀನಾಮೆ ಕೊಡಿಸಿ BJP ಪಕ್ಷದ ಟಿಕೆಟ್ ಕೊಡ್ತೇವೆ ಅಂತ ಹೇಳಿ ಅಲ್ಲಿ ಟಿಕೆಟ್ ವಂಚಿತರಾಗಿದ್ದಾರೆ. ಯಾರಿಂದ ಆಗಿದ್ದಾರೆ ಇಡೀ ಸಮಾಜಕ್ಕೆ ಗೊತ್ತಾಗ್ಬಿಟ್ಟೈತಿ. ಯಾಕಂದ್ರೆ ಬಂಜಾರ ಸಮಾಜದಾಗೆ ಟಿಕೆಟ್ ಕೊಡ್ತೇವೆ ಅಂತ ಹೇಳ್ತಾರೆ, ಅಲ್ಲೇ ಕುಂಡ್ರಿಸ್ಬಿಡತ್ತಾರೆ. ಅದಕ್ಕೆ ಈ ಸಲ ಈ ಟೈಪ್ ನಾವು ಮಾಡೋಕ್ಕೆ ಒಪ್ಪಲ್ಲ. ಏನಾದರೂ BJPದವ್ರು ಇದೇ ಟೈಪ್ ಮಾಡ್ತಾಯಿದ್ರೆ ಮುಂದೆ ಬರುವ ಚುನಾವಣೆಯಲ್ಲಿ ನಾವು ಪಕ್ಷ ಏನು ಮಾಡಬೇಕು, ಜನ ಏನು ಮಾಡಬೇಕು ಅನ್ನೋದು ಪಕ್ಷಗಳು ತೋರಿಸ್ತಾರೆ. ಇನ್ನು ಮುಂದೆ ಈ ಥರ ಆಗಲಾರ್ದಂಗೆ BJP ಅವ್ರು ನೋಡ್ಕೊಂಡ್ರು ಒಳ್ಳೆಯದು. ಇಲ್ಲಾಂದರೆ ತಾಂಡೆ ತಿರುಗಾಡಿ ಒಂದು BJP ಏಜೆಂಟ್ ಫಾರ್ಮನ್ನು ಒಂದು ತಾಂಡದಲ್ಲೇ ತೊಗೊಳ್ಳಾರ್ದಂಗೆ ಮಾಡುವ ಕೆಲಸ ಇಡೀ ಸಮಾಜ ಮಾಡಾಕತ್ತೈತೆ. ಅದು ಆಗಲಾರ್ದಂಗೆ BJP ಅವ್ರು ನೋಡಿಕೊಂಡ್ರೆ ಒಳ್ಳೇದಾಗತ್ತೆ, ಇಲ್ಲ ಒಳ್ಳೇದಾಗಲ್ಲ. ನಮ್ಮ ಬೇಡಿಕೆ BJP ಟಿಕೆಟನ್ನು ಚೇಂಜ್ ಮಾಡುವವರೆಗೆ ನಮ್ಮ ಬೇಡಿಕೆ ಇದೇ ಇರ್ತದೆ. ಅವ್ರು 3 ಸಲ ಈ ಸಲ MP ಆಗ್ಯಾರ. ಯಾವುದಾದ್ರೂ ಅಭಿವೃದ್ಧಿ ಆಗಿದೆಯಾ ನಿಮ್ಗೆ ಗೊತ್ತದ ಸರ್, ಎಲ್ಲ ಮೀಡಿಯಾದವ್ರು ತೋರಿಸ್ತಾ ಇದ್ರಿ. ಇಡೀ ನಮ್ಮ ತಾಂಡೆ 3,80,000 ಓಟ್ ಅದಾವೆ. ತಾಂಡೆಗಳು ಒಂದು ತಾಂಡ್ಯದಲ್ಲಿ ಎಲ್ಲಿಯಾದರೂ ವಿಸಿಟ್ ಮಾಡಿದ್ದಾರೆ ರಮೇಶ್ ಜಿಡಿ ತೋರಿಸ್ರಿ. ಇಲ್ಲೇ ಪಕ್ಕದಲ್ಲಿ ಮಕಣಾಪುರದಲ್ಲಿ ಅವರು ದತ್ತಕ್ಕೆ ತೊಗೊಂಡಿದ್ರು. ಅಲ್ಲಿ ಶಾಲೆ ಕಿಟಕಿ ಹೆಂಗದ ನೋಡ್ರಿ, ಆ ಶಾಲೆ ಬಣ್ಣಗಳು ನೋಡ್ಬರ್ರಿ, ಆ ಊರ ಚಿತ್ರವನ್ನು ನೋಡ್ಬರ್ರಿ ಯಾವ ಟೈಪ್ ಅದ. ಬರೀ ಹೆಸರಿಗೆ ಮಾತ್ರ ದತ್ತಾಗೈತೆ. ಆದ್ರೆ ಅವ್ರು ಬರೋದು BJP ಮೋದಿ ಅವರು ನೋಡಿ ಮಾತ್ರ ಜನ ಹೊಟ್ಟಾಗ್ತಾ ಇದ್ದಾರೆ. ಅವ್ರು ನೋಡಿ ಯಾರು ಹೊಟ್ಟಾಕಲ್ಲ, ಇದೊಂದು ತಿಳ್ಕೊಡ್ರಿ. ಅವ್ರು ಏನಾದರೂ ಪಕ್ಷ ಬಿಟ್ಟು ನಿಂದಿರಲಿ, ನಮ್ಮ ಜನನು ಪಿಕ್ಸ ಬಿಟ್ಟು ನಿಂದಿರ್ತಾರೆ, ಅದಕ್ಕೆ ತೋರಿಸ್ತಾರೆ ನೋಡ್ರಿ ಬೇಕಾದ್ರೆ. ಅವ್ರು ಬರೋದು ಮೋದಿ ಮಾತ್ರ ಹೆಸರ್ಲಿಂದ, BJP ಪಕ್ಷಲಿಂದ ಮಾತ್ರ ಬರೋದು. ಅವರು BJP ಪಕ್ಷ ಬಿಟ್ಟು ಬರಲಿ ನೋಡೋಣ, ನಾವು ಒಂದು ಕೈ ನೋಡೇ ಬಿಡ್ತೀವಿ. ಯಾಕಂದ್ರೆ BJP ಹಿಂದೆ ಮೋದಿ ಅವರ ಸಪೋರ್ಟ್ ಅದ, ಮೋದಿ ಅವರ ಕೈ ಬಲ ಅದ, ಅದಕ್ಕೋಸ್ಕರ ಬರ್ತಾ ಇದ್ದಾರೆ ಅವರು. ಮೋದಿ ಅವ್ರ ಹೆಸರನ್ನು ತೆಗೆದು ಬರಲಿ ನೋಡೋಣ, ಬಂದು ತೋರಿಸ್ತಾರೆ ನೋಡೋಣ. ಅವರು ಬಂಡಾಯ ಆಗಿ ನಿಂದಿರೋದು ನಿಶ್ಚಿತ ಆಗೈತೆ. ನಾವು ನಮ್ಮ ಡಾಕ್ಟರ್ ರಾಜೇಂದ್ರ ಬಾಬು ಅವರು ಒಂದು 2-3 ದಿವಸದಿಂದ ಸಂಪರ್ಕದಲ್ಲಿ ಮಾಡ್ತಾ ಇದ್ದಾರೆ, ಸಿಗ್ತಾ ಇಲ್ಲ. ಅವ್ರು ಸಂಪರ್ಕ ಮಾಡಿ ಅವ್ರ ಬಂಡಾಯ ನಿಂದ್ರಿಸುವಂಥ ಕೆಲಸ ಇಡೀ ಸಮಾಜ ಮಾಡ್ತೈತೆ. ಈಗ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮ ಸಮಾಜಿಗೆ ಅನ್ಯಾಯ ಆಗೈತೆ ರೀ. ಲಾಸ್ಟ್ ಟೈಮ್ನೂ ಕೂಡ ನಾಗ್ಟಾನ್ ಮತಕ್ಷೇತ್ರದಿಂದ ನಮ್ಮ ಸಮಾಜ ಭಾರತೀಯ ಜನತಾ ಪಾರ್ಟಿಯಿಂದ ಟಿಕೆಟ್ ಕೊಡ್ತೀವಿ ಅಂತ ಕೇಸಿ ಕನ್ಫರ್ಮ್ ಮಾಡಿ ಮಹೇಂದ್ರ ನಾಯ್ಕ್ ಅವರಿಗೂ ಕೂಡ ಅವರ CPI ಇದ್ದನ್ನು ಅವ್ರಿಗೆ ರಾಜೀನಾಮೆ ಕೊಡಿಸಿ ಕೊನೆವರೆಗೂ ನಿಮಗೆ ಫೈನಲ್ ಅಂಥೇಳಿ ಅಲ್ಲಿನೂ ಕೂಡ ಮೋಸ ಮಾಡಿದರು. ಮತ್ತು ಮುಂದೆ ಬರುವ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರುತ್ತೆ, ಖಂಡಿತವಾಗ್ಲೂ ನಿಮ್ಮ ಸಮಾಜಿಗೆ ಅನ್ಯಾಯ ಆಗಲ್ಲ. ಈ ಸಲ ನಿಮ್ಗೆ ಕೊಡ್ತೀವಿ, ನಿಮ್ಮ ಸಮಾಜದಿಂದ 2 ಟಿಕೆಟ್ ಕೊಡ್ತೀವಿ ಅಂತ ಹೇಳಿದೆ ಸರ್. ಒಂದು ಕಲಬುರಗಿ, ಒಂದು ಬಿಜಾಪುರ.
ಕಲಬುರಗಿಯನ್ನು ಕೊಟ್ಟಿದ್ದಾರೆ. ಈಗ ಬಿಜಾಪುರನ್ನು ಕೊಡ್ತೇವೆ ಅಂತ ಹೇಳಿದರು. ಮತ್ತು ಎಲ್ಲ ಇಡೀ ಭಾರತದಲ್ಲಿ ಹೆಚ್ಚಿನ ಸಂಖ್ಯೆ ಎಲ್ಲಿ ಇರುವಂಥ ಬಂಜಾರ ಸಮಾಜ ಎಲ್ಲಿದ್ದರೆ ಅದು ಕರ್ನಾಟಕದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಸರ್. ಈಗ ನಮ್ಮ ಇಡೀ ಭಾರತದಲ್ಲಿ ನಮ್ಮ ಸಮಾಜ 15 ಕೋಟಿ ಜನಸಂಖ್ಯೆ ಇದೆ ರೀ. 15 ಕೋಟಿ ಜನಸಂಖ್ಯೆಯಲ್ಲಿ ನಮ್ಮ ಸಮಾಜಕ್ಕೆ ಬರೀ ಕೊಟ್ಟಿರೋದು BJP ಎರಡೇ ಟಿಕೆಟ್, ಒಂದು ಕಲಬುರಗಿ, ಇನ್ನೊಂದು ಮಹಬೂಬ್ ನಗರ್, ಇದು ಆಂಧ್ರದಲ್ಲಿ. ಹಾಗಾಗಿ ಬಿಜಾಪುರ ಜಿಲ್ಲೆಗೂ ನಮಗೆ ಕೊಡ್ರಿ ಅಂತ ಕೇಸಿ ನಮ್ಮ ಬೇಡಿಕೆ ಐತೆ ರೀ. ಈಗ ನಾವು 4 ಲಕ್ಷ ಜನಸಂಖ್ಯೆ ಇರುವಂಥ ಬಂಜಾರ ಸಮಾಜನ ನಾವು ಇಡೀ ಸಮಾಜನೇ ಅವರಿಗೆ ಸಪೋರ್ಟ್ ಆಗಿ ಇತ್ತು. ಇಡೀ ಸಮಾಜ ಅವರಿಗೆ ಸಪೋರ್ಟ್ ಆಗಿ ನಾವು ಇದ್ದೀವಿ. ನಮ್ಮ ಆಸೆನೂ ಕೂಡ ಇತ್ತು, ಎಲ್ಲರ ಸಮಾಜನೂ ಕೂಡ ಆಸೆ ಇತ್ತು. ಈ ಸಲ ಬಂಜಾರ ಸಮಾಜಕ್ಕೆ ಟಿಕೆಟ್ ಕೊಟ್ಟರು ಖಂಡಿತವಾಗ್ಲೂ ನಿಮಗೆ ನಾವು ಎಲ್ಲ ಬೆಂಬಲಾಗಿ ನಡೀತೀವಿ ಅಂತ ಕೇಸಿ ಬಾಬು ರಾಜೇಂದ್ರನ್ ಸರ್ ಆಗಲಿ, ಮಹೇಂದ್ರ ನಾಯ್ಕ ಸರ್ ಆಗಲಿ, ಅವ್ರು ಎಲ್ಲ ಸಮಾಜದ ಕೆಲಸನೂ ಕೂಡ ಮಾಡ್ತಾಯಿದ್ರು ಮತ್ತು ನಿಷ್ಠಾವಂತ ಕಾರ್ಯಕರ್ತರು ಕೂಡ ಇದ್ದರು. ಮತ್ತು ಅವರು ಡಾಕ್ಟರ್ ಪದವಿ ಕೂಡ ಇದೆ. ಹಾಗಾಗಿ ಅಲ್ಲಿ ಈ ಸಂಸದರು ಕೂಡ ಇವರು ನಮ್ಮ ಜಿಗ್ಜೋನಿ ಸಾಹೇಬರು ಕೂಡ ಅಲ್ಲಿ ಯಾವುದೋ ಒಂದು ಕ್ವಶನ್ ಕೇಳಿದ್ರು ಅಲ್ಲಿ ಲೋಕಸಭಾದಲ್ಲಿ ಯಾವುದೋ ಒಂದು ಇವರು ಆನ್ಸರೇ ಇರೋದಿಲ್ಲ. ಮತ್ತು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಏನಂದರೆ ಸರ್ ಜೀರೋ ಅದಾರ. ನೀವು ನೋಡಿರಿ, ನೀವು ಇದು ಮಕನಾಪುರ ತಾಂಡ ದತ್ತಕ್ಕೆ ತೊಗೊಂಡಿದ್ರು, ಅಲ್ಲಿ ಏನಾಗಿದೆ ಸರ್? ಏನೂ ಇಲ್ಲ. ಅದು ಒಂದೇ ಅಂತ ಏನಿಲ್ಲ, ನೀವು ಎಲ್ಲ ಬಿಜಾಪುರ ಜಿಲ್ಲೆಯಲ್ಲಿರುವಂಥ ಎಲ್ಲ ತಾಲೂಕುಗಳಿಗೆ ಹೋಗ್ರಿ, ನೀವು ಅವ್ರ ಕೆಲಸ ಯಾವುದೂ ಇಲ್ಲ. ಹಾಗಾಗಿ ಅವರು ಅನುಭವಿ ಅದಾರ. ಅವ್ರು ಮಾರ್ಗದರ್ಶರಾಗಿ ಈ ದಿವಸ 3 ಸಲ MP ಅದಾರೆ. ಈಗ ನಾವು ಸಪೋರ್ಟಾಗಿ ನಿಂತರೂ ಕೂಡ ಅವ್ರಿಗೂ ಸ್ವಲ್ಪ ಅನುಕೂಲ ಆಗ್ತದೆ. ಈಗ ನಾವು ಇವರು ಹೆಂಗಿದ್ದಾರೆ, ಕೆಲಸ ಮಾಡ್ತಾರೆ. ಹಾಗಾಗಿ ಅಂಥವ್ರಿಗೆ ನೀವು ಟಿಕೆಟ್ ಕೊಟ್ಟರೆ ಖಂಡಿತವಾಗ್ಲೂ ನಮ್ಮ ಬಿಜಾಪುರ ಜಿಲ್ಲೆ ಅಭಿವೃದ್ಧಿ ಆಗ್ತದೆ. ಇದು ನಮ್ಮದು ಬೇಡಿಕೆ ಇದೆ ಸರ್. ಸರ್, ಒಂದು ವೇಳೆ ಈಗಂತೂ ಟಿಕೆಟ್ ಘೋಷಣೆ ಆಗಿದೆ, ಒಂದು ವೇಳೆ ಅವರಿಗೆ ಇತ್ತು, ಜಿಗ್ಜಾಣಿ ಅವರಿಗೆ ಇತ್ತು, ಚೇಂಜ್ ಆಗಿಲ್ಲ ಅಂದ್ರೆ ನಿರ್ಧಾರ ಏನಿದೆ? ನಮ್ಮದೇ ನಿರ್ಧಾರ ಸರ್. ಈಗ ನಾವು ಎಲ್ಲ ನಮ್ಮ ಸಮಾಜದ ನಾವು ಎಲ್ಲ ಡಿಸ್ಕಷನ್ ಮಾಡಾಯ್ತು ರೀ. ನಮ್ಮ ಸಮಾಜಕ್ಕೆ ಟಿಕೆಟ್ ಕೊಡ್ಲಿಕ್ಕಂದ್ರೆ ನಾವು ಬಹಿಷ್ಕಾರ ಆಗಿಬಿಡ್ತೀವಿ ರೀ. ತಾಂಡ ಒಳಗೆ ನಾವು ಬರೆಸ್ಕೊಡಂಗೆ. ಈಗ ನಿಮ್ಮ ಸಮಾಜದವ್ರಿಗೆ ಟಿಕೆಟ್ ಸಿಕ್ಕಿಲ್ಲ, ನಿಮ್ಮ ಸಮಾಜದಲ್ಲಿ ಯಾವ್ದಾದ್ರು ಬಂಡೆಯಾಗಿ ನಿಂತಿರ್ತೀರಿ ಅಥವಾ? ಖಂಡಿತವಾಗ್ಲೂ ನಿಂತಿರ್ತೀವಿ ಸರ್. ಯಾಕಂದ್ರೆ ಎಲ್ಲರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇದೀವಿ ನಾವು. 4 ಲಕ್ಷ ವೋಟಿಂಗ್ ಇದೆ ರೀ. ನಾವು ನಿಂತೀವಿ ಸರ್. ಮತ್ತು ಆರ್ಸ್ ಬಂದೇ ಬರ್ತೀವಿ ಸರ್. ಅವ್ರು ಏನೂ ಅಭಿವೃದ್ಧಿ ಕೆಲಸನೇ ಮಾಡಿಲ್ಲ ಸರ್. ನೀವು ನೋಡಿರಿ ಸರ್, ನಮ್ಮ ಬಿಜಾಪುರ ಜಿಲ್ಲೆಗೆ ಎಂಥ ಕ್ಯಾಂಡಿಡೇಟ್ ಬೇಕಂದ್ರೆ ಅಭಿವೃದ್ಧಿ ಕೆಲಸ ಮಾಡೋರು ಬೇಕು ರೀ. ಹೌದಿಲ್ಲ ಸರ್? ಎಲ್ಲರ ಬೇಡಿಕೆ ಇರೋದು ಅದೇ. ವೋಟಿಂಗ್ ಯಾಕೆ ಹಾಕ್ಬೇಕು ಸರ್? ನಾವು ಅಭಿವೃದ್ಧಿ ಕೆಲಸ ಮಾಡಬೇಕಂತ ಹಾಕಿರ್ಬೇಕು. ಹೌದಲ್ಲ ರೀ? ಅದು ಬರೀ ನಾವು ರೆಕಾರ್ಡ್ ಮಾಡೋಕ್ಕೆ ಇರ್ತಾರೆ, ಅದು ಉಪಯೋಗ ಇಲ್ಲ ರೀ. ಕೆಲಸ ಮಾಡಿದ್ರೆ ಎಲ್ಲರಿಗೆ ಅನುಕೂಲ ರೀ, ಎಲ್ಲ ಸಮಾಜಿಗೆ ಅನುಕೂಲ. ಹಾಗಾಗಿ ಖಂಡಿತವಾಗ್ಲೂ ಇನ್ನು ನಮ್ಮ ಸಮಾಜದಿಂದ ಯಾರಿಗಾದ್ರೂ ಕೊಡಲ್ಲ ರೀ. ಕೊಟ್ಟರೆ ಅಭಿವೃದ್ಧಿ ಕೆಲಸ ಆಗ್ತದೆ, ಮಾಡ್ತಾರೆ, ಎಲ್ಲರ ಜೊತೆ ಇರ್ತಾರೆ. ಕೇಂದ್ರ ನಾಯಕರು ಸರ್ವೆ ಮಾಡಿ ಕೊಟ್ಟಿದ್ದಾರೆ. ಬಟ್ ಈಗ ಕೇಂದ್ರ ನಾಯಕರು ಸರ್ವೆ ತಪ್ಪಾಗಿದೆ ಅಂತ ಖಂಡಿತವಾಗ್ಲೂ ಸರ್. ಅವ್ರು ಎಲ್ಲಿರೋ ಒಂದು ಕಡೆ ಅವ್ರಿಗೆ ಮಿಸ್ ಗೈಡ್ ಹೋಗಿರಬೇಕು, ಇಲ್ಲಾಂದ್ರೆ ಸರಿಯಾಗಿ ಅವ್ರು ಸರ್ವೆ ಮಾಡಿರೋಕ್ಕಿಲ್ಲ, ಇಲ್ಲ ಮೇಲೆ ಯಾರು ಇವರು ಇದ್ದಾರೆ ಜವಾಬ್ದಾರ ಸ್ಥಾನದಲ್ಲಿದ್ದವರು ಅವ್ರಿಗೆ ಏನಾದರೂ ಬೇರೆ ಅಂಕಿಅಂಶ ಕೊಟ್ಟಿರಬೇಕು. ಹಾಗಾಗಿ ಅವ್ರ ಕಡೆಯಿಂದ ತಪ್ಪಾಗಿದ್ದವು. ಏನಾದರೂ ಏನು ಕಾಲ ಮಿಂಚಿಲ್ಲ, ಏನಾದರೂ ಟೈಮ್ ಅದ ರೀ. ಏನಾದರೂ ಚೇಂಜ್ ಮಾಡಿ ಟಿಕೆಟ್ ಕೊಟ್ಟರೆ ಖಂಡಿತವಾಗ್ಲೂ ಇಲ್ಲಿ ಬಿಜಾಪುರದಿಂದ ಅವರು 100ಕ್ಕೆ 100 ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಮತದಲ್ಲಿನ ಆರಿಸಿ ಬರ್ತಾರೆ. ಸರ್, ಈಗ ನಿಮ್ಮ ಟಿಕೆಟ್ ಬದಲಾವಣೆ ಆಗಿಲ್ಲ, ನಿಮ್ಮ ನಡುವೆ ಏನಾಯ್ತು? ಅದೇ ಸರ್, ಈಗ ನಾವು ನೋಡ್ರಿ ನಮ್ಮೆಲ್ಲ ನಿರ್ಧಾರ ಅದ್ರಿ. ನಮ್ಮ ಸಮಾಜ ಆಗಲಿ ನಾವು ಟೋಟಲಿ ನಿರ್ಧಾರ ಮಾಡಿಬಿಟ್ಟಿವಿ. ನಮ್ಮ ಸಮಾಜ ಟಿಕೆಟ್ ಕೊಡಲಿಲ್ಲ ಅಂದರೆ ನಾವೇನದ ಟೋಟಿಗ್ನಲ್ಲಿ ಬಹಿಷ್ಕಾರ ಆಗ್ತೀವಿ. ನಮ್ಮ ತಾಂಡಗಳು ಹೋಗಿ ನೀವು ನೋಡ್ಕೊಂಬರ್ರಿ ಸರ್, ಏನಾದ್ರಿ ಪರಿಸ್ಥಿತಿ. ಈಗ ಎಲ್ಲರೂ ನೋಡ್ರಿ, ನೀವು ಒಟ್ಟು ಏನು ಅಭಿವೃದ್ಧಿ ಅನ್ನೋದೇ ಇಲ್ಲ ರೀ. ತಾಂಡ ಒಳಗೆ ಸರಿಯಾಗಿ ರೋಡ್ ಇಲ್ಲ, ನೀರಿಂದು ಇಲ್ಲ, ಕರೆಂಟಿಂದು ಭಾಳಷ್ಟು ಸಮಯ, ಸ್ಕೂಲಿಂದು, ಬಸ್ಸಿಂದು ಎಲ್ಲ ಬರೀ ಒಂದು ತಾಂಡ ಅಂತಿಲ್ಲ ರೀ. ಇಡೀ ಬಿಜಾಪುರ ಜಿಲ್ಲೆದೇ ಹೋಗಿ ಸಮಸ್ಯೆ ನೋಡ್ಕೊಂಬರ್ರಿ ನೀವು. ಇವ್ರ ಕೆಲಸ ಏನು ಮಾಡಿದಾರೆ? ಬಿಜೆಪಿ ಅಭ್ಯರ್ಥಿ ಹೇಳ್ತಿದ್ದಾರೆ, ನಾನು 100ಕ್ಕೆ 100 ನಾನೇ ಗೆಲ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ನೀವು ವಿರೋಧ ಮಾಡ್ತಾ ಇದ್ದೀರಿ ಅಂದ್ರೆ ನೋಡ್ರಿ, ನಮ್ಮದು ಇರೋದು ಕ್ಯಾಂಡಿಡೇಟ್ ಅಂತ ಏನಿಲ್ಲ. ಅವ್ರು ಕೆಲಸ ಮಾಡಿದರೆ ಖಂಡಿತವಾಗ್ಲೂ ನಾವು ಕೂಡ ಅವ್ರಿಗೆ ಬೆಂಬಲಾಗಿ ನಿಲ್ತಿದ್ದೀವಿ. ಈಗ ನೀವು ನೋಡ್ರಿ, ನಾವು ಏನು ಹೇಳಿರ್ಬೋದು, ಬಟ್ ನೀವು ಕೂಡ ಹೋಗಿ ಸರ್ವೆ ಮಾಡ್ಕೊಂಡು ಬರ್ಬೋದು. ಬಿಜಾಪುರ ಜಿಲ್ಲೆಯಲ್ಲಿ ಅವರು 10-15 ವರ್ಷದಿಂದ ಏನು ಕೆಲಸ ಮಾಡಿದ್ದಾರೆ ನೀವು ನೋಡ್ಕೊಂಡು ಬರ್ಬೋದು. ಹೇಳುವ ವಿಷಯ ಏನಪ್ಪ ಅಂತಂದರೆ, ಇದು ಈ ಪ್ರತಿಭಟನೆ ಬಂಜಾರ ಸಮಾಜಕ್ಕೆ ಭಾರತೀಯ ಜನತಾ ಪಾರ್ಟಿಯಿಂದ ಟಿಕೆಟ್ ಸಿಗಬೇಕಿತ್ತು, ಸಿಗಿಲ್ಲ. ಈಗಾದರೂ ಅವಕಾಶ ಇದೆ, ಈಗಾದರೂ ಸಿಗಲೇಬೇಕು ಅಂತ ನಮ್ಮ ಬೇಡಿಕೆ ಸಮಾಜದ. ಅದರಲ್ಲಿ ಪ್ರಬಲವಾಗಿ 2 ಆಕಾಂಕ್ಷಿಗಳಿದ್ದರು, ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕ, ಮಹೇಂದ್ರ ನಾಯ್ಕ ಅವರಂತ. ಕೊನೆಯದಾಗಿ ವಿಧಾನಸಭಾ ಎಲೆಕ್ಷನ್ದಲ್ಲಿ ಇಬ್ಬರು ಹೆಸರಿತ್ತು. ಆದರೆ ಅದರಲ್ಲಿ ಕುತಂತ್ರ ನಡೆದಕ್ಕೆ ಇಬ್ಬರಿಗೆ ಟಿಕೆಟ್ ಲಾಪ್ಸ್ ಆಯಿತು. ಈಗಾದರೂ ಹೇಳ್ತೀವಿ, ಈಗಾದರೂ ಕೊನೆಯದಾಗಿ ಇನ್ನೂ ಅವಕಾಶ ಇದೆ, ಈಗೂ ಚೇಂಜ್ ಮಾಡಬಹುದು. ನರೇಂದ್ರ ಮೋದಿಜಿಯವರಿಗೆ ಕೈ ಜೋಡಿಸಿ ಏನು ಹೇಳ್ತೀವಪ್ಪ ಅಂತಂದರೆ, ಬಂಜಾರ ಸಮಾಜ ಕ್ಷತ್ರಿಯ ಸಮಾಜ ಒಂದು ಹಿಂದೂ ಸಮಾಜ ಅಂತ ಗುರುತಿಸಿ ಈಗಾದರೂ ಬದಲಾವಣೆ ಮಾಡಬೇಕು. ಅದರಲ್ಲಿ ಹೊಸ ಮುಖಗಳಿಗೆ ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕ ಅವರಿಗೆ ಟಿಕೆಟ್ ಸಿಗಬೇಕಂತೇಳಿ ತಿಳ್ಕೊಳ್ತೀವಿ. ಸರ್, ಟಿಕೆಟ್ ಬದಲಾವಣೆ ಆಗಿದೆ ಅಂದರೆ ಎಲ್ಲಿ ಬದಲಾವಣೆ ಆಗ್ಯದ್ರಿ? ಏನು ರೀ ಆಗ್ಲಿಕ್ಕಂದ್ರೆ ಸರ, ನಮ್ದು ಇನ್ನಾಗ ನಮ್ಮ ಸಾಹೇಬರು ಮಾತಾಡಿದ್ದಾರೆ. ಬಂಡಾಯ ಅಂತಂದು ಈಗಾಗಲೇ ಫೆಬ್ರವರಿಯಲ್ಲಿ ಎಲ್ಲರ ಕಡೆ ಬಂದಿದೆ. ನಾವು ಮುಂದಿನ ವಿಚಾರ ನಮ್ಮ ಸಮಾಜ ಎಲ್ಲರೂ ಕೂಡಿ ಸಮಾಜದ ಹಿರಿಯರು ಏನು ಘೋಷಣೆ ಮತ್ತು ಏನು ಚಿಂತನೆ ಸಭೆಯಲ್ಲಿ ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನ ನಾವು ಬದ್ಧ ಇದ್ದೀವಿ ಸಮಾಜ ಜೊತೆ. ಈಗಾದರೂ ಹೇಳ್ತೀನಿ, ತಾಂಡಾದಲ್ಲಿ ನಾವು ಹೋದರೆ
ಅದು ಏನಾಗುತ್ತೋ ಗೊತ್ತಿಲ್ಲ. ನಾವು ನಮ್ಮ ತಾಂಡದಾಗ ನಾವು ಜಾಗೃತಿ ಮಾಡಲೇಬೇಕು. ಯಾಕಂದರೆ ನಮ್ಮ ಸಮಾಜಕ್ಕೆ ಬರೀ ತುಳಿಯೋದು ಅನ್ಯಾಯ ಆಗಲಾಗ್ತಿದೆ. ನಾವು ಜಾಗೃತಿ ಆಗಬೇಕಂತೇಳಿ ಈಗಾದರೂ ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕ ಅವರಿಗೆ ಟಿಕೆಟ್ ನೀಡಿದರೆ ಸತತವಾಗಿ 100ಕ್ಕೆ 100 ನಾವು ಗೆಲ್ಲಿಸ್ತೀವಿ ಅಂತ ಹೇಳ್ತೀವಿ. ಸರ್ ಜಿಗ್ಜಿನವ್ರು ಟಿಕೆಟ್ ಕೊಟ್ಟರೆ ಯಾಕೆ ವಿರೋಧ ಮಾಡ್ತಾರೆ? ನಾವು ಜಿಗಜಿಣಿಗೆ ಯಾಕೆ ಟಿಕೆಟ್ ನಿಮ್ಮ ಜಿಗಣಿ ಸಾಹೇಬರಿಗೆ ನೋಡ್ರಿ, ನಾವು ಅವ್ರಿಗೆ ವಿರೋಧ ಮಾಡ್ತಾಯಿಲ್ಲ. ಅವ್ರಿಗೆ ವಿರೋಧ ಯಾಕೆ ಮಾಡ್ತೇವೆ ಅಂದರೆ ಅವರೊಬ್ಬ ಹಿರಿಯ ನಾಯಕರು, ಅವರು ಒಬ್ಬ ಯುವಕರಿಗೆ ಸಪೋರ್ಟ್ ಕೊಟ್ಟು ಆಶೀರ್ವಾದ ಮಾಡಿದ್ರೆ ಅವರಿಗೂ ಚಲೋದು, ನಮಗೂ ಒಳ್ಳೆಯದು, ವಿಜಯಪುರ ಜಿಲ್ಲೆಗೆ ಅಭಿವೃದ್ಧಿ ಒಳ್ಳೆಯದು. ಇನ್ನು ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡಿರೋದು ಈಗಾದರೂ ಪಕ್ಷದ ಹೈಕಮಾಂಡ್ ಮಾಡ್ತೀವಿ, ಅದು ನಾನು ಸ್ವಾಗತ ಮಾಡ್ತೀನಿ, ಕರೆಕ್ಟು. ಆದರೆ ಬದಲಾವಣೆ ಆಗಬೇಕು. ಕೊನೆಯದಾಗಿ ಸಾಹೇಬ್ರದ್ದು ಹೆಸರಿತ್ತು ಡಾಕ್ಟರ್ ನಾಯ್ಕ ಅವ್ರದ್ದು. ಏನೋ ಕುತಂತ್ರ ನಡೆದ ಕೇಸಿಂದ ಕೆಲವೊಂದು ನಾಯಕರುಗಳಿಂದ, ರಾಜ್ಯ ನಾಯಕರುಗಳಿಂದ ಕುತಂತ್ರ ನಡೆಸಿ ಆ ಟಿಕೆಟನ್ನು ಸಿಕ್ಕಿಲ್ಲ. ಈಗಾದರೂ ಅವಕಾಶ ಇದೆ, ನೀವು ಮಾಡಿಕೊಡ್ಬೇಕಂತ ಹೇಳಿ ನಮ್ಮ ಕಳಕಳಿ ವಿನಂತಿ. ಇವತ್ತೇನು ಮಾಡ್ತಾಯಿದ್ರಿ? ನಾವು ಏನು ಮಾಡ್ತಾಯಿದ್ದೇವೆ ಅಂದರೆ ಪ್ರತಿಭಟನೆ, ನಮ್ಮ ಸಮಾಜದ ವತಿಯಿಂದ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ನಮಗೇನು ಬೇಕು? ನ್ಯಾಯ ಬೇಕು. ಅದು ಏನು ಬೇಕು? ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಒಂದು ಲೋಕಸಭೆ ಟಿಕೆಟ್ ಬೇಕು. ಮಹೇಂದ್ರ ನಾಯಕ್ ಅವ್ರಿಗೆ ಟಿಕೆಟ್ ಬೇಕಂತ ಇದು ಮಾಡ್ತಾ ಇದ್ದಾರೆ. ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ಆಗಿರಲಿ, ಮಹೇಂದ್ರ ನಾಯಕ್ ಅವರು ಆಗಿರಲಿ, ಇಬ್ಬರದಲ್ಲಿ ಯಾರಿಗೂ ಟಿಕೆಟ್ ಕೊಟ್ಟರೆ ಸಮಾಜ ಎಲ್ಲರೂ ಕೂಡಿ ನಾವು ಎಲೆಕ್ಷನ್ ಮಾಡ್ತೀವಿ ಅಂತ ಹೇಳ್ತೀವಿ. ಟಿಕೆಟ್ ಆಗಿಲ್ಲಪ್ಪ, ಹಾಂ, ಬದಲಾವಣೆ ಆಗಿಲ್ಲ ಅಂದ್ರೆ ಮುಂದೆ ಏನು? ಅದೇ ಸರ್, ಈಗಾಗಲೇ ಹೇಳಿದ್ದೀನಿ, ಈಗಿನಾದರೂ ಹೇಳ್ತೀನಿ. ಸಮಾಜದ ತೀರ್ಮಾನ ಏನಿದೆ, ಹಿರಿಯರು ಕೂಡಿಸ್ತೀವಿ, ಎಲ್ಲ ಇಡೀ ಸಮಾಜ ಕೂತು ಆ ಚಿಂತನ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೋ ಆ ತೀರ್ಮಾನದಲ್ಲಿ ನಾವು ಹೋಗಬೇಕಾಗತ್ತೆ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।